ಗರ್ಭಾವಸ್ಥೆಯ ಕೊನೆಯ ವಾರಗಳು ಅಂದ್ರೇನೆ ಒಂಥರ ಟೆನ್ಷನ್. ಅದರಲ್ಲೂ ಬಹುತೇಕ ಎಲ್ಲರಿಗೂ ಕಾಡೋ ಒಂದು ದೊಡ್ಡ ಪ್ರಶ್ನೆ ಅಂದ್ರೆ ಆಸ್ಪತ್ರೆಗೆ ಹೋಗಕ್ಕೆ ಇದು ಸರಿಯಾದ ಸಮಯನಾ? ಬನ್ನಿ, ಈ ಮಾಹಿತಿ ಮೂಲಕ ಆ ಗೊಂದಲವನ್ನ ದೂರ ಮಾಡಿ ಒಂದು ಸ್ಪಷ್ಟತೆ ತಂದುಕೊಳ್ಳೋಣ. ಅದರಲ್ಲೂ ನಮ್ಮ ಬೆಂಗಳೂರು, ಮುಂಬೈ ಅಂತ ಸಿಟಿಗಳಲ್ಲಿ ಮಧ್ಯರಾತ್ರಿ ಅಯ್ಯೋ ಆ ಟ್ರಾಫಿಕ್ನಲ್ಲಿ ಸಿಕ್ಕಾಕೊಂಡು ಆಸ್ಪತ್ರೆಗೆ ಓಡಬೇಕು ಅನ್ನೋ ಯೋಚನೆ ಬಂದ್ರೇನೆ ಎದೆ ಢವಢವ ಅನ್ನತ್ತೆ ಅಲ್ವಾ? ಸೊ ಆ ಭಯ, ಆ ಆತಂಕ ತುಂಬಾನೇ ಸಹಜ. ಹಾಗಿದ್ರೆ ಆ ಮಧ್ಯರಾತ್ರಿಯ ಪ್ಯಾನಿಕ್ಕನ್ನ ತಪ್ಪಿಸಿ ಕೂಲಾಗಿ ಸರಿಯಾದ ಮಾಹಿತಿ ಇಟ್ಕೊಂಡು ನಿರ್ಧಾರ ತಗೊಳ್ಳೋದು ಹೇಗೆ? ಅದಕ್ಕಾಗಿ ಈ ಮಾಹಿತಿ, ಆತಂಕದ ಬದಲು ಒಂದು ಕ್ಲಿಯರ್ ಪ್ಲಾನ್ ಕೊಡಕ್ಕೆ ನಾವು ಪ್ರಯತ್ನಿಸ್ತೀವಿ. ಸರಿ, ಈ ಗೊಂದಲವನ್ನ ಹೇಗೆ ಬಗೆಹರಿಸೋದು? ನೋಡಿ, ಡಾಕ್ಟರ್ ಪ್ರಶಾಂತ್ ಅವರು ಒಂದು ಅದ್ಭುತವಾದ ಹೋಲಿಕೆ ಮಾಡ್ತಾರೆ. ಇದು ಇಡೀ ವಿಷಯವನ್ನ ಅರ್ಥ ಮಾಡ್ಕೊಳ್ಳೋಕೆ ಹೆಲ್ಪ್ ಮಾಡುತ್ತೆ. ಅವರು ಇದನ್ನ ಒಂದು ರಿಹರ್ಸಲ್ ಮತ್ತು ಫೈನಲ್ ಪರ್ಫಾರ್ಮೆನ್ಸ್ಗೆ ಹೋಲಿಸ್ತಾರೆ. ಈ ಹೋಲಿಕೆಯನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ಯಾಕಂದ್ರೆ ಆಸ್ಪತ್ರೆಗೆ ಓಡಿ ಹೋಗಿ, ಇಲ್ಲ ಇನ್ನೂ ಟೈಮ್ ಆಗಿಲ್ಲ, ಮನೆಗೆ ವಾಪಸ್ ಹೋಗಿ ಅಂತ ಅವರು ಹೇಳಿದಾಗ ಆಗೋ ಟೆನ್ಷನ್ ಇದೆಯಲ್ಲ, ಅದನ್ನ ಇದು ತಪ್ಪಿಸ್ದೆ. ಸೊ ಆ ವ್ಯತ್ಯಾಸ ತಿಳಿದುಕೊಳ್ಳೋದೇ ಮೊದಲನೇ ಹೆಜ್ಜೆ. ಸರಿ, ಮೊದಲು ಈ ಫಾಲ್ಸ್ ಅಲಾರ್ಮ್ಗಳಿಗೆ ಅಂದ್ರೆ ಸುಳ್ಳು ನೋವಿಗೆ ಅತಿ ಸಾಮಾನ್ಯ ಕಾರಣ ಏನು ಅಂತ ನೋಡೋಣ. ಅದೇ ಬ್ರಾಕ್ಸ್ಟನ್ ಹಿಕ್ಸ್ ಸಂಕೋಚನಗಳು. ಏನಿದು ಅಂತ ನೋಡೋಣ ಬನ್ನಿ. ಇದನ್ನೇ ಪ್ರಾಕ್ಟೀಸ್ ಕ್ವೀಸ್ ಅಂತಾನೂ ಹೇಳ್ತಾರೆ. ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ, ನಾವು ತಿಂದಿರೋ ಆಹಾರದಿಂದ ಗ್ಯಾಸ್ ಅಥವಾ ಹೊಟ್ಟೆ ಉಬ್ರ ಆದ್ರೂ ಕೂಡ ಅಯ್ಯೋ ಇದೇನೋ ಹೆರಿಗೆ ನೋವು ಅಂತ ಅನ್ಸ್ಬಿಡುತ್ತೆ. ಆದ್ರೆ ಬ್ರಾಕ್ಸ್ಟನ್ ಹಿಕ್ಸ್ ಅಂದ್ರೆ ಹೊಟ್ಟೆ ಒಂಥರ ಟೈಟ್ ಆದ ಹಾಗೆ ಅನ್ಸುತ್ತೆ ಅಷ್ಟೇ, ಅದು ನಿಜವಾದ ನೋವಲ್ಲ. ಈ ಪೂರ್ವಾಭ್ಯಾಸದ ಕೆಲವು ಕ್ಲಿಯರ್ ಆದ ಲಕ್ಷಣಗಳು ಇವೆ. ಈ ಸಂಕೋಚನೆ ಇದೆಯಲ್ಲ, ಇದು ಒಂದೇ ಸಮನೆ ಬರೋದಿಲ್ಲ. ಒಂದ್ಸಲಿ 10 ನಿಮಿಷಕ್ಕೆ ಬಂದ್ರೆ ಇನ್ನೊಂದ್ಸಲಿ 25 ನಿಮಿಷಕ್ಕೆ ಬರಬಹುದು. ಟೈಮ್ ಆದ ಹಾಗೆ ನೋವು ಜಾಸ್ತಿಯೂ ಆಗಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ಸ್ವಲ್ಪ ಓಡಾಡಿದ್ರೆ ಅಥವಾ ಪೊಸಿಷನ್ ಚೇಂಜ್ ಮಾಡಿದ್ರೆ ಸಾಕು, ಇದು ನಿಂತೇ ಹೋಗುತ್ತೆ. ಇದು ಸುಳ್ಳು ನೋವು ಅನ್ನೋದಕ್ಕೆ ಸ್ಪಷ್ಟವಾದ ಗುರುತುಗಳು. ಹಾಗಿದ್ರೆ ಇದು ಸುಳ್ಳು ನೋವೇ ಇರಬಹುದು ಅಂತ ಡೌಟ್ ಬಂದಾಗ ಮನೆಯಲ್ಲೇ ಒಂದು ಕ್ಲಿಯರ್ ಆನ್ಸರ್ ಪಡ್ಕೊಳ್ಳೋಕೆ ಒಂದು ಸಿಂಪಲ್ ಟೆಸ್ಟ್ ಇದೆ. ನೋಡಿ, ಡಿಹೈಡ್ರೇಷನ್ ಅಂದ್ರೆ ದೇಹದಲ್ಲಿಯೇ ನೀರಿನಂಶ ಕಡಿಮೆ ಆಗೋದು ಸುಳ್ಳು ನೋವಿಗೆ ಒಂದು ಮೇಜರ್ ಕಾರಣ. ನಮ್ಮ ಮಸಲ್ಸ್ ಎಲ್ಲ ಟೈಟ್ ಆಗೋಕೆ ಶುರುವಾಗುತ್ತೆ. ಅದಕ್ಕೆ ಮೊದಲು ಚೆನ್ನಾಗಿ 2 ಗ್ಲಾಸ್ ನೀರು ಕುಡಿದು, ನೀವು ಕೂತಿದ್ರೆ ಸ್ವಲ್ಪ ಎದ್ದು ನಡೀರಿ, ನಿಂತಿದ್ರೆ ಕೂತ್ಕೊಳ್ಳಿ. ಹೀಗೆ ಪೊಸಿಷನ್ ಚೇಂಜ್ ಮಾಡಿ ಒಂದು 30 ನಿಮಿಷ ಕಾದು ನೋಡಿ. ಆ ನೋವು ಮಾಯವಾಗ್ಬಿಟ್ರೆ ಅದು 100% ಸುಳ್ಳು ಅಲಾರಂ ಅಂತಾನೆ ಅರ್ಥ. ಸರಿ, ಸುಳ್ಳು ನೋವನ್ನ ಹೇಗೆ ಗುರ್ತಿಸೋದು ಅಂತ ಗೊತ್ತಾಯ್ತು. ಈಗ ನಿಜವಾದ ಹೆರಿಗೆ ನೋವಿನ ಕಡೆ ಗಮನ ಹರಿಸೋಣ. ನಿಜವಾದ ಹೆರಿಗೆ ನೋವಿಗೆ ಅದಕ್ಕೆ ಆದ ಒಂದು ಲಯ, ಒಂದು ಪ್ಯಾಟರ್ನ್ ಇರುತ್ತೆ. ಇಲ್ಲಿ ಟೈಮಿಂಗ್ ತುಂಬಾನೇ ಮುಖ್ಯ. ಒಂದು ಕ್ಲಿಯರ್ ಪ್ಯಾಟರ್ನ್ ಇದೆಯಾ ಇಲ್ವಾ ಅಂತ ನೋಡೋಕೆ ಕನಿಷ್ಠ ಅಂದ್ರೂ 1 ಗಂಟೆ ಆದ್ರೂ ಸಂಕೋಚನೆಗಳನ್ನ ಟ್ರ್ಯಾಕ್ ಮಾಡಬೇಕು. ನಿಜವಾದ ಹೆರಿಗೆ ನೋವು ಆಗಿದ್ರೆ ಈ 1 ಗಂಟೆಯಲ್ಲಿ ನೋವು ನಿಧಾನವಾಗಿ ಜಾಸ್ತಿ ಆಗ್ತಾ ಹೋಗುತ್ತೆ, ಮತ್ತೆ ಸಂಕೋಚನೆಗಳ ನಡುವಿನ ಗ್ಯಾಪ್ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಇದು ತುಂಬಾನೇ ಇಂಪಾರ್ಟೆಂಟ್ ಸುಳಿವು. ನಿಜವಾದ ಹೆರಿಗೆ ನೋವಿದೆಯಲ್ಲ, ಅದು ಸಾಮಾನ್ಯವಾಗಿ ಕೆಳಬೆನ್ನಲ್ಲಿ ಶುರುವಾಗಿ ಹೊಟ್ಟೆಯ ಮುಂಭಾಗಕ್ಕೆ ಹರಡುತ್ತೆ. ಬ್ರಾಕ್ಸ್ಟನ್ ಹಿಕ್ಸ್ ತರ ಬರೀ ಹೊಟ್ಟೆಯ ಮುಂಭಾಗದಲ್ಲಿ ಮಾತ್ರ ಇರೋದಿಲ್ಲ. ನಿಜವಾದ ಸಂಕೋಚನ ಅಂದ್ರೆ ಅದು ಬಂದು ಹೋಗೋ ಥರ ಅಲ್ಲ. ಅದು ಕನಿಷ್ಠ 30ರಿಂದ 45 ಸೆಕೆಂಡ್ಗಳ ಕಾಲ ಇರುತ್ತೆ. ಆಮೇಲೇನೆ ಗರ್ಭಾಶಯದ ಸ್ನಾಯುಗಳು ರಿಲ್ಯಾಕ್ಸ್ ಆಗೋದು. ಈ ಪ್ರೋಸೆಸ್ ನಿಧಾನವಾಗಿ ಮಗುವನ್ನ ಕೆಳಗೆ ತಳ್ಳೋಕೆ ಸಹಾಯ ಮಾಡುತ್ತೆ. ಹಾಗಿದ್ರೆ ಬನ್ನಿ, ಈ ವ್ಯತ್ಯಾಸಗಳನ್ನ ಇನ್ನೊಂದ್ಸಲ ಶಾರ್ಟ್ ಆಗಿ ನೋಡೋಣ. ಸುಳ್ಳು ನೋವಿನ ಲಯ ಇರ್ರೆಗ್ಯುಲರ್, ನಿಜವಾದ ನೋವು ರಿಥಮಿಕ್ ಆಗಿರುತ್ತೆ. ನೋವು ಎಲ್ಲಿ ಆಗತ್ತೆ, ವಿಶ್ರಾಂತಿ ತಗೊಂಡ್ರೆ ಏನಾಗತ್ತೆ, ಮತ್ತೆ ಶೋ ಇದೆಯಾ ಇಲ್ವಾ ಅನ್ನೋ ದೈಹಿಕ ಪುರಾವೆ, ಇವಿಷ್ಟೆಲ್ಲ ಗಮನಿಸಿದ್ರೆ ವ್ಯತ್ಯಾಸ ಕ್ಲಿಯರ್ ಆಗಿ ಗೊತ್ತಾಗತ್ತೆ. ಈ ಎಲ್ಲ ಮಾಹಿತಿ ಇಟ್ಕೊಂಡು ಯಾವಾಗ ಖಚಿತವಾಗಿ ಆಸ್ಪತ್ರೆಗೆ ಹೊರಡಬೇಕು ಅಂತ ಹೇಳೋಕೆ ಒಂದು ಕ್ಲಿಯರ್ ಆದ ಚೆಕ್ಲಿಸ್ಟ್ ಇದೆ. ಶೋ ಅನ್ನೋದು ಒಂದು ಇಂಪಾರ್ಟೆಂಟ್ ಫಿಸಿಕಲ್ ಸೈನ್. ಗರ್ಭಕಂಠ ತೆಳುವಾಗಿ ಮಗುವಿನ ಜನನಕ್ಕೆ ದಾರಿ ಮಾಡಿಕೊಡುತ್ತಿದೆ ಅನ್ನೋದಕ್ಕೆ ಇದೊಂದು ವಿಜುವಲ್ ಸಿಗ್ನಲ್. ಅಂದ್ರೆ ದೇಹ ಈಗ ಪ್ರಾಕ್ಟೀಸ್ ಮೋಡ್ನಿಂದ ರಿಯಲ್ ಲೇಬರ್ಗೆ ಶಿಫ್ಟ್ ಆಗ್ತಿದೆ ಅಂತ ಅರ್ಥ. ಹಾಗಿದ್ರೆ ಫೈನಲ್ ಕಾಲ್ ಯಾವಾಗ? ಸಂಕೋಚನಗಳು ಪ್ರತಿ 5ರಿಂದ 7 ನಿಮಿಷಕ್ಕೆ ಒಂದ್ಸಲ ಬರ್ತಿದ್ರೆ, ಪ್ರತಿಯೊಂದು ನೋವು ಸುಮಾರು 1 ನಿಮಿಷದ ತನಕ ಇದ್ರೆ, ನೋವಿದ್ದಾಗ ನಡೆಯೋಕೆ ಅಥವಾ ಮಾತಾಡೋಕೆ ಕಷ್ಟ ಆಗ್ತಿದ್ರೆ, ಮತ್ತು ಶೋ ಕೂಡ ಕಾಣಿಸ್ಕೊಂಡ್ರೆ, ಖಂಡಿತ ಬ್ಯಾಕ್ ಪ್ಯಾಕ್ ಮಾಡ್ಕೊಂಡು ಆಸ್ಪತ್ರೆಗೆ ಹೊರಡೋ ಟೈಮ್ ಬಂದಿದೆ. ಆದ್ರೆ ಇಲ್ಲೊಂದು ತುಂಬಾನೇ ಮುಖ್ಯವಾದ ವಿಷಯವನ್ನ ಗಮನಿಸಬೇಕು. ಸಂಕೋಚನಗಳ ನಡುವೆ ಮಗುವಿನ ಚಲನೆ ನಾರ್ಮಲ್ ಆಗಿ ಇರಲೇಬೇಕು. ಒಂದು ವೇಳೆ ಸಂಕೋಚನಗಳು ರೆಗ್ಯುಲರ್ ಆಗಿ ಬರ್ತಿದ್ದು ಜೊತೆಗೆ ಇದ್ದಕ್ಕಿದ್ದಂತೆ ನೀರು ಹೋದ್ರೆ, ಅಥವಾ ನೋವಿನ ನಡುವೆ ಗ್ಯಾಪ್ ಇಲ್ಲದ ನಿರಂತರವಾಗಿ ನೋವಿದ್ರೆ, ಅದು ಎಮರ್ಜೆನ್ಸಿ ಆಗಿರ್ಬೋದು.
ತಕ್ಷಣ ಡಾಕ್ಟರ್ಗೆ ಕಾಲ್ ಮಾಡಿ. ಕೊನೆಯದಾಗಿ ಈ ಒಂದು ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ. ಈ ಇಡೀ ಪ್ರಕ್ರಿಯೆಯ ಸಾರಾಂಶವೇ ಇದು. ಕೇವಲ ಶಬ್ದಕ್ಕೆ ಅಂದ್ರೆ ನೋವಿಗೆ ಆತಂಕದಿಂದ ಪ್ರತಿಕ್ರಿಯೆ ನೀಡಬೇಕಾ, ಅಥವಾ ದೇಹದ ಲಯವನ್ನ ಆಲಿಸಿ ಜ್ಞಾನದಿಂದ ಸರಿಯಾದ ನಿರ್ಧಾರ ತಗೋಬೇಕಾ?